ಸ್ಟ್ರೈಟ್ ಆಫ್ ಹಾರ್ಮೋಸ್ ಅಲ್ಲಿ ಅಂದ್ರೆ ಹಾರ್ಮೋಸ್ ಜಲಸಂಧಿಯಲ್ಲಿ ಒಟ್ಟು 8 ಪ್ರಮುಖ ದ್ವೀಪಗಳು ಬರುತ್ತೆ. 8 ದ್ವೀಪಗಳು ಈ ಜಲಸಂಧಿಯಲ್ಲಿ, ಇನ್ಕ್ಲೂಡಿಂಗ್ ಹಾರ್ಮೋಸ್ ದ್ವೀಪ. ಹಾರ್ಮೋಸ್ ದ್ವೀಪ ಸೇರಿ ಒಟ್ಟು 8 ದ್ವೀಪಗಳಿದ್ದಾವೆ. ಹಾರ್ಮೋಸ್ ಐಲ್ಯಾಂಡ್ ಸೇರಿ ನೋಡ್ತಾ ಇದ್ದೀರಿ, ಅದರ ಪೊಸಿಷನ್ ಎಲ್ಲಿದೆ ಅನ್ನೋದನ್ನು ನೋಡ್ತಾ ಇದ್ದೀರಿ. ಆ ನ್ಯಾರೋ ಲೈನ್ ಏನು ಬರುತ್ತೆ, ಅತ್ಯಂತ ಕಿರಿದಾದಂಥ ಜಲಸಂಧಿ, ಅದರ ವ್ಯಾಪ್ತಿ ಇರೋದು 33 ಕಿಲೋಮೀಟರ್ ಅಗಲ. ಸೊ ಅದನ್ನು ದಾಟ್ಕೊಂಡೇ ಬರಬೇಕು ಎಲ್ಲ ಹಡಗುಗಳು ಕೂಡ. ಅಂದರೆ ನಾವು ಪರ್ಷಿಯನ್ ಗಲ್ಫ್ನಿಂದ ಬರುವಂಥ ಹಡಗುಗಳು ಒಮನ್ ಗಲ್ಫನ್ನು ತಲುಪಬೇಕು ಅಂತ ಆದರೆ ಅದನ್ನು ದಾಟ್ಕೊಂಡು ಬರಬೇಕು. ಸೊ ಅಲ್ಲಿ ಇರುವಂಥ 8 ದ್ವೀಪಗಳ ಪೈಕಿ 7 ದ್ವೀಪಗಳು ಅದು ಇರಾನ್ನ ನಿಯಂತ್ರಣದಲ್ಲಿದೆ. ಹಾರ್ಮೋಸ್ ದ್ವೀಪ, ಅದರ ಜೊತೆಗೆ ಕೇಶ್ ಐಲ್ಯಾಂಡ್ ಅಂತ ನಾವು ತೋರಿಸ್ತಾ ಇದ್ದೀವಿ ಆ ದ್ವೀಪ, ಜೊತೆಗೆ ಲರಾಕ್ ಅನ್ನುವಂಥ ದ್ವೀಪ, ಇದೆಲ್ಲವೂ ಕೂಡ ಇರಾನ್ನ ಕಂಟ್ರೋಲಲ್ಲಿದೆ. ಒಟ್ಟು 8 ದ್ವೀಪಗಳ ಪೈಕಿ 7 ಅಂತ ನಾನು ಹೇಳಿದೆ. ಇದರಲ್ಲಿ 3 ದ್ವೀಪದ ನಿಯಂತ್ರಣಕ್ಕೆ ಸಂಬಂಧಿಸಿದಂತೆ ಇರಾನ್ ಮತ್ತು UAE ಮಧ್ಯೆ ಡಿಸ್ಪ್ಯೂಟ್ ಇದೆ, ವಿವಾದ ಇದೆ, ಯಾರಿಗೆ ಸೇರಿದ್ದು ಅಂತ. ಸೊ ಈ ವಿವಾದವನ್ನೇ ಮುಂದಿಟ್ಟುಕೊಂಡು ಅಮೆರಿಕ ಆ ದ್ವೀಪಗಳನ್ನು ವಶಪಡಿಸಿಕೊಳ್ಳುವಂಥ ಸಾಧ್ಯತೆ ಇದೆ. ಈ ದ್ವೀಪಗಳನ್ನೇನಾದರೂ ವಶಪಡಿಸಿಕೊಂಡ್ರೆ, ಇಲ್ಲಿ ಕಾಣಿಸ್ತಾ ಇರುವಂಥ ದ್ವೀಪಗಳನ್ನೇನಾದರೂ ವಶಪಡಿಸಿಕೊಂಡರೆ ಸ್ಟ್ರೈಟ್ ಆಫ್ ಹಾರ್ಮೋಸ್ ಕ್ಲಿಯರ್ ಆಗುತ್ತೆ ಅಂತ. ಹಾರ್ಮೋಸ್ ಜಲಸಂಧಿ ಅಮೆರಿಕಾದ ನಿಯಂತ್ರಣಕ್ಕೆ ಬರುತ್ತೆ. ಕಾರ್ಗ್ ದ್ವೀಪವನ್ನು ವಶಪಡಿಸಿಕೊಂಡರೆ, ಕಾರ್ಗ್ ದ್ವೀಪ ಸ್ಟ್ರೈಟ್ ಆಫ್ ಹಾರ್ಮೋಸ್ ಅಲ್ಲಿಲ್ಲ, ಪರ್ಷಿಯನ್ ಗಲ್ಫ್ ಅಲ್ಲಿ ಇದೆ. ಅದು ಸ್ಟ್ರೈಟ್ ಆಫ್ ಹಾರ್ಮೋಸ್ ಇಂದ ದೂರದಲ್ಲಿದೆ. ವಾಯುವ್ಯ ಭಾಗ ಕಾರ್ಗ್ ದ್ವೀಪ ಸ್ಟ್ರಾಟಜಿಕಲಿ ತುಂಬಾ ಇಂಪಾರ್ಟೆಂಟ್ ಇರಾನ್ನ ಪಾಲಿಗೆ. ಸೊ ಅದನ್ನು ವಶಪಡಿಸಿಕೊಂಡ್ರೆ, ಇರಾನ್ನ ಮೇಲೂ ಈ ದ್ವೀಪಗಳನ್ನು ವಶಪಡಿಸಿಕೊಂಡ್ರೆ ಸ್ಟ್ರೈಟ್ ಆಫ್ ಹಾರ್ಮೋಸ್ ಅನ್ನು ನಾವು ಸಂಪೂರ್ಣವಾಗಿ ನಿಯಂತ್ರಣ ಸಾಧಿಸಬಹುದು. ಸಂಪೂರ್ಣವಾಗಿ ಇರಾನ್ನ ಮೇಲೆ ದಾಳಿ ಮಾಡದಿದ್ರೂ ಕೂಡ ದ್ವೀಪಗಳನ್ನು ವಶಪಡಿಸಿಕೊಳ್ಳುವಂಥ ತಂತ್ರಗಾರಿಕೆಯನ್ನ ಅಮೆರಿಕ ಮಾಡ್ತಾ ಇರೋದು, ಮತ್ತು ಇರಾನ್ ಇದಕ್ಕೆ ಸಜ್ಜಾದಂಗೆ ಕಾಣಿಸ್ತಾ ಇದೆ. ಇರಾನ್ ಹೇಳ್ತಿದೆ, ಬನ್ನಿ, ನೀವು ಬಂದ್ರೆ, ಒಂದು ವೇಳೆ ನೀವು ಬೂಟ್ಸ್ ಆನ್ ದ ಗ್ರೌಂಡ್ ಅಂತ ಕಾರ್ಯಾಚರಣೆ ಏನಾದರೂ ಮಾಡಿದರೆ ನಿಮ್ಮ ಸೈನಿಕರು ಸಮುದ್ರದ ಶಾರ್ಕ್ಗಳಿಗೆ ಆಹಾರವಾಗ್ತಾರೆ ಅಂತ ಇರಾನ್ ಕೊಟ್ಟಿರುವಂಥ ಪ್ರತ್ಯುತ್ತರ. ಬನ್ನಿ ನೀವು, ಉತ್ತರ ಅತ್ಯಂತ ಕಟುವಾದಂಥ ಉತ್ತರ ಸಿಗುತ್ತೆ ನಿಮಗೆ ಅಂತ ಇರಾನ್ ಹೇಳ್ತಿದೆ. ಇದರ ಮಧ್ಯೆ ಅಮೆರಿಕಾದ ಒಂದು ಯುದ್ಧ ನೌಕೆ USS ಟ್ರಿಪೋಲಿ ಅನ್ನುವಂಥ ಯುದ್ಧ ನೌಕೆ, ವಿಮಾನ ವಾಹಕ ಯುದ್ಧ ನೌಕೆ ಜಪಾನ್ನಲ್ಲಿತ್ತು. ಅದು ಈಗ ಮಧ್ಯಪ್ರಾಚ್ಯವನ್ನು ಪ್ರವೇಶಿಸಿದೆ, ಮಧ್ಯಪ್ರಾಚ್ಯದಕ್ಕೆ ಬಂದು ತಲುಪಿದೆ. ಆಲ್ರೆಡಿ ಎಲ್ಲ ಅಬ್ರಹಾಂ ಲಿಂಕನ್ ಅನ್ನುವಂಥ ಯುದ್ಧ ನೌಕೆ ಇದೆ, ಅಲ್ಲಿ ಒಮನ್ ಕೊಲ್ಲಿಯಲ್ಲಿದೆ. ಅದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.